ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಾರ್ನಿಂಗ್ ರಂಗೋಲಿಯನ್ನು ಹಾಕಬೇಕಾಗಿತ್ತು. ಸೊ ಮಾರ್ನಿಂಗ್ ಡೋರ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡೆದು ಕಲ್ಲೆಲ್ಲ ಒರೆಸ್ಕೊಂಡ್ಬಿಟ್ಟು ರಂಗೋಲಿಯನ್ನು ಹಾಕೋಣ ಅಂತ ಹೊರಗೆ ಹೋದೆ. ನೋಡಿ ತುಂಬ ಚಳಿ ಇದೆ, ಆದ್ರೂ ಮತ್ತೆ ಹಾಕಬೇಕಾಗುತ್ತೆ ಅಲ್ವಾ, ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಬೆಳಕು ಕೂಡ ಅಷ್ಟೊಂದು ಆಗಿರಲಿಲ್ಲ, ಲೈಟ್ಸ್ ಎಲ್ಲ ಆನ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇದು ನಮ್ಮ ಡಾಗ್ ಲಕ್ಕಿ ನೋಡಿ, ಪಾಪ ನಿದ್ದೆ ಮಾಡ್ತಾಯಿತ್ತು. ನಾನು ಡೋರ್ ಓಪನ್ ಮಾಡಿದ್ನಿ ಅಲ್ವಾ, ಸೌಂಡ್ಗೆ ಎದ್ದು ಬಂದು ಕುತ್ಕೊಂಡಿದೆ. ನಾನು ಯಾವಾಗೆಲ್ಲ ಹೊರಗೆ ಹೋಗ್ತಾ ಇರ್ತೀನಿ, ಯಾವಾಗ ರಂಗೋಲಿ ಎಲ್ಲ ಹಾಕ್ತಾಯಿರ್ತೀನಿ ಅವಾಗೆಲ್ಲ ನನ್ನ ಜೊತೆಲೇ ಕುತ್ಕೊಂಡಿದೆ. ಎಷ್ಟೊಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಎಲ್ಲ ರಂಗೋಲಿ ಹಾಕುವಾಗೆಲ್ಲ ಕಡೆಗೂ ನಮ್ಮ ಲಕ್ಕಿ ಡಾಗ್ ಕುತ್ಕೊಂಡೇ ಇರುತ್ತೆ. ಇವಾಗಲೂ ನೋಡಿ ಡೋರ್ ಓಪನ್ ಮಾಡಿದೆ, ಬಂದು ಕುತ್ಕೊಂಡಿದೆ. ಈಗ ಕಲ್ಲೆಲ್ಲ ಒರೆಸ್ಕೊಂಡಿದ್ದೀನಿ. ಅಂದರೆ ರಂಗೋಲಿ ಹಿಂದಿನ ದಿನ ಹಾಕಿರ್ತೀವಲ್ವ, ಅದು ಸ್ವಲ್ಪ ವೈಟ್ ಥರ ಇರುತ್ತೆ. ಸೊ ಒರೆಸ್ಕೊಳ್ಳೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಒರೆಸ್ಕೊಂಡ್ಬಿಟ್ಟು ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ನ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಚೆ ಕಡೆ ಆ್ಯಕ್ಚುಲಿ ಇದು ಅಷ್ಟು ಕ್ಲಿಯರಾಗಿ ಬರ್ತಾಯಿಲ್ಲ, ಬೆಳಕು ಚೆನ್ನಾಗಿರಲಿಲ್ಲ. ಲೈಟ್ಸ್ ಆನ್ ಮಾಡಿದರೆ ರಂಗೋಲಿ ಎಲ್ಲ ಈ ಥರ ಶೈನಿಂಗ್ ಥರ ಕಾಣಿಸ್ತಾ ಇದೆ, ಅಂದರೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಅಷ್ಟು ಕ್ಲಿಯರ್ ಇಲ್ಲ. ಆಚೆ ಕಡೆ ಹಾಕಿದಾಗ ತುಂಬ ಬ್ಯೂಟಿಫುಲ್ ಆಗುತ್ತೆ, ನೀವೂ ಟ್ರೈ ಮಾಡಿ. ಅದಾದಮೇಲೆ ಇವತ್ತಿನ ಲಾಗಲ್ಲಿ ಮಿರ್ಚಿಯನ್ನು ಮಾಡುವುದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ಎಣ್ಣೆ ಹೀರ್ಕೊಳ್ತೆ ಪರ್ಫೆಕ್ಟಾಗಿ ಮತ್ತು ಶೇಪ್ ಕೂಡ ಬರೋ ಥರ ಮಾಡೋದು ಹೇಗೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಪಿರಿಯಡ್ ಕಪ್ ಬಗ್ಗೆ ಒಂದಿಷ್ಟು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಪಿರಿಯಡ್ ಕಪ್ ಯೂಸ್ ಮಾಡ್ಬೋದಾ ಮಾಡಬಾರ್ದಾ, ಏನಾಗುತ್ತೆ, ನಾನು ಏನನ್ನು ಯೂಸ್ ಮಾಡ್ತೀನಿ, ಪ್ರತಿಯೊಂದನ್ನು ಶೇರ್ ಮಾಡಿದ್ದೀನಿ. ಒಂದು ಸರಿ ನಿಮಗೆ ಸಮಯ ಎಲ್ಲ ಇತ್ತು ಅಂದರೆ ಒಂದು ಸರಿ ಹೋಗಿ ಅದನ್ನು ಚೆಕ್ ಮಾಡಿ, ತುಂಬ ಯೂಸ್ಫುಲ್ ಇರುವಂಥ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ತುಂಬ ಈಸಿಯಾಗಿ ಅರ್ಥ ಆಗೋ ಥರ ವಿಡಿಯೋದಲ್ಲಿ ಹೇಳಿದ್ದೀನಿ. ಲಾಸ್ಟ್ ಎಲ್ಲ ವಿಡಿಯೋಸ್ನ ನೀವು ಒಂದೊಂದು ಸರಿ ಚೆಕ್ ಮಾಡಿ. ಅದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ತುಂಬ ಯೂಸ್ಫುಲ್ ಇರುತ್ತೆ. ನಾನು ಕೂಡ ಮಾಡ್ಕೊಂಡಿದ್ದೀನಿ. ನಾನು ತುಂಬ ವರ್ಷಗಳಿಂದ ಮಾಡ್ತಾಯಿರ್ತೀನಿ. ಏನೇನಾದರೂ ಬರಿತಾ ಇರ್ತೀನಿ ಕಂಟಿನ್ಯೂಸ್ ಆಗಿ, ಒಂದೊಂದು ವರ್ಷದವರೆಗೂ ಬರಿಬೇಕು. ಕೆಲವೊಂದು ಏನಾದರೂ ರೀಸನ್ಸ್ಗೆ ಆಗ್ತಾ ಇರಲ್ಲ, ಸೊ ಅದನ್ನೆಲ್ಲ ನಾವು ಒಂದೊಂದು ವರ್ಷದವರೆಗೂ ಬರೆಯೋದ್ರಿಂದ ಅದು ಸಕ್ಸಸ್ ಆಗುತ್ತೆ. ಹೇಗೆ ಏನು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮುಂದೇನು ಬೇರೆ ಯಾವುದಾದ್ರೂ ವಿಡಿಯೋದಲ್ಲಿ ಮತ್ತೆ ಒಂದು ಸರಿ ಶೇರ್ ಮಾಡ್ತೀನಿ. ನೋಡಿ, ರಂಗೋಲಿ ಎಲ್ಲ ಕಂಪ್ಲೀಟ್ ಆದಾಗ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಹೊರಗಡೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದರ ಮಧ್ಯದಲ್ಲಿ ರೆಡ್ ಕಲರ್ ಹಾಕಿದ್ದೀನಿ, ಅದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಏನಕ್ಕೂ ಅದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇದಾದಮೇಲೆ ನೋಡಿ, ಬಜ್ಜಿ ಹಿಟ್ಟು ಅಂತ ಹೇಳ್ತೀವಲ್ವ, ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು ಅಥವಾ ಬಜ್ಜಿ ಹಿಟ್ಟು ಅಂತ ಹೇಳ್ತಾರೆ, ಅದನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಭಾಗ್ಯಲಕ್ಷ್ಮಿ ಅಂತ ಬರುತ್ತೆ ಅಲ್ವ, ಆ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಸೂಪರಾಗಿ ಆಗುತ್ತೆ, ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ. 1 ಸ್ಪೂನ್ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಅಜ್ವಾನನ ಕೈಯಲ್ಲಿ ಸ್ವಲ್ಪ ಉಜ್ಜಿಬಿಟ್ಟು ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನಾವು ತುಂಬ ಜನಕ್ಕೆ ಮಾಡೋದಿದ್ದಾಗ ಏನು ಮಾಡಬೇಕು, ಅಜ್ವಾನನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡಬೇಕು. ಆಮೇಲೆ ಅದನ್ನು ಸೇರಿಸ್ಕೊಳ್ಳೋದ್ರಿಂದ ಅದು ರಸ ಎಲ್ಲ ಬಿಟ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ ಅನ್ನುತ್ತೆ, ಮಿರ್ಚಿ ಸ್ಮೆಲ್ಲೆಲ್ಲ. ಅದಾದಮೇಲೆ ನೋಡಿ, ಇದಕ್ಕೆ ಉಪ್ಪು ಮತ್ತು ಅಜ್ವಾನ ಎರಡನ್ನೇ ಹಾಕಿಬಿಟ್ಟು ಈಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮಿರ್ಚಿಗೆ ಮಸಾಲ ತುಂಬ್ಕೊಳ್ಳೋದಕ್ಕೆ ಜೀರಿಗೆ ಮತ್ತು ಉಪ್ಪನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಮಧ್ಯದಲ್ಲಿ ಮಸಾಲ ಪೌಡ್ರ್ ತುಂಬ್ಕೊಳ್ಬೇಕು ಅಂತ, ಅದಕ್ಕೆ ಸ್ವಲ್ಪ ಧನಿಯಾ ಕೂಡ ಹಾಕ್ಕೊಳ್ಬೋದು. ಧನಿಯಾ ಅಷ್ಟು ಇಷ್ಟಪಡಲ್ಲ ನಮ್ಮ ಮನೇಲಿ, ಸೊ ಹಾಗಾಗಿ ಬರೀ ಜೀರಿಗೆ ಉಪ್ಪನ್ನು ಸೇರಿಸ್ಬಿಟ್ಟು ಈ ಮಧ್ಯದಲ್ಲಿರೋ ಎಲ್ಲ ಬೀಜಗಳನ್ನ ತೆಗಿತಾ ಇದ್ದೀನಿ. ತುಂಬ ಖಾರ ಅನಿಸುತ್ತೆ ಬೀಜಗಳು ಇತ್ತಂದರೆ, ಹಾಗಾಗಿ ಎಲ್ಲ ಸೀಡ್ಸ್ ತೆಗೆದುಬಿಟ್ಟು ಅದರಲ್ಲಿ ಸ್ಪೂನಿಂದ ಇದನ್ನು ತುಂಬ್ಕೊಳ್ತಾ ಇದ್ದೀನಿ. ಅಂದರೆ ಕೈಯೆಲ್ಲ ಉರಿಯಲ್ಲ, ಕೈಯಿಂದನೂ ಮಾಡ್ಕೋಬೋದು. ಕೈ ಉರಿಯುತ್ತೆ ಅಂದರೆ ಸ್ಪೂನಿಂದ ಹಾಕ್ಕೋಬೋದು. ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಒಂದು 10-15 ನಿಮಿಷ. ಅಲ್ಲಿವರೆಗೂ ಒಂದು ಸ್ವಲ್ಪ ಆಮ್ಲ ಜ್ಯೂಸ್ ಮತ್ತು ಪೊಮೊಗ್ರಾನೆಟ್, ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಮಾಡ್ಕೊಳ್ಳೋದಿತ್ತು. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಆಮ್ಲನ ಪೀಸ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಅದ್ರ ತುಂಬ ಹಿಡಿಯೋಷ್ಟು ನೀರನ್ನ ಸೇರಿಸ್ಕೊಳ್ಬೇಕು, ಆಗ ರಸ ಎಲ್ಲ ಬಿಡುತ್ತೆ. ಆಮೇಲೆ ಅದನ್ನು ಸೋಸ್ಕೊಳ್ಬೇಕು. ನೋಡಿ, ಈ ಥರ
ಸೋಸ್ಕೊಂಬಿಟ್ರೆ ಅದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮ್ಲ ಜ್ಯೂಸ್. ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೂ ಕೂಡ ಕುಡಿಬೋದು ಬೆಲ್ಲ ಉಪ್ಪು ಹಾಕ್ಕೊಳ್ದೇ. ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕಂದರೆ ನಾವು ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೋದು. ಅದಾದಮೇಲೆ ಪೊಮೊಗ್ರಾನೇಟ್ನ ತುಂಬ ಈಸಿಯಾಗಿ ಕಟ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲು ಈ ಥರ ಎರಡೂ ಕಡೆಗೂ ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಂಬಿಡಬೇಕು. ಆಗ ನಮಗೆ ಅದು ಮಧ್ಯದಲ್ಲಿ ಮಾರ್ಕ್ ಕಾಣಿಸುತ್ತೆ, 4 ಮಾರ್ಕ್ ಇರುತ್ತೆ. ಆ್ಯಕ್ಚುಲಿ ಇದು ಸ್ವಲ್ಪ ಶೇಪ್ ರೌಂಡಾಗಿ ಇರಲಿಲ್ಲ ಈ ಹಣ್ಣಿಂದು. ಸೊ ಹಾಗಾಗಿ ಕರೆಕ್ಟಾಗಿ ಮಾರ್ಕ್ ಕಾಣಿಸ್ತಾ ಇಲ್ಲ. ನಾರ್ಮಲ್ ಬೇರೆ ಹಣ್ಣುಗಳಾದರೆ ನಾವು ಕಟ್ ಮಾಡ್ತೀವಲ್ವ, 4 ಗೆರೆ ಇರುತ್ತೆ. ಎಕ್ಸಾಕ್ಟ್ ಆ ಗೆರೆ ಹತ್ರನೇ ನಾವು ಮಾರ್ಕ್ ಹಾಕ್ಕೊಂಡು ಅದನ್ನು ಓಪನ್ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ನಮಗೆ ಹಣ್ಣುಗಳನ್ನ ಬಿಚ್ಕೊಳ್ಳೋಕೆ ಈಸಿ ಆಗುತ್ತೆ. ಎಷ್ಟು ಹಣ್ಣುಗಳನ್ನಾದರೂ ನಾವು ಪಟಾಪಟ್ ಅಂತ ಬಿಡಿಸ್ಕೊಂಬಿಡ್ಬೋದು. ಒಂದು 10 ನಿಮಿಷದಲ್ಲೇ ಒಂದು 10-15 ದಾಳಿಂಬೆ ಹಣ್ಣನ್ನು ಬಿಚ್ಕೋಬೋದು. ನೋಡಿ, ಸೆಂಟ್ರಲ್ ಇತ್ತಲ್ವ ಆ ಪಾರ್ಟ್ನ ಚೂರು ತೆಗೆದ್ಬಿಡಬೇಕು. ಅದಾದಮೇಲೆ ತಾನೇ ಓಪನ್ ಆಗಿಬಿಡುತ್ತೆ, ಈಸಿಯಾಗಿ 4 ಪೀಸ್ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಅದನ್ನು ಉಲ್ಟಾ ಮಾಡಿಬಿಟ್ಟು ಕಾಳುಗಳನ್ನ ಹೀಗೆ ಉದುರಿಸ್ಕೊಂಡ್ಬಿಟ್ರೆ ಬೇಗ ಆಗ್ಬಿಡುತ್ತೆ, ಜಾಸ್ತಿ ಸಮಯ ತಗೊಳ್ಳಲ್ಲ. ಈ ಥರ ಈಸಿಯಾಗಿ ನಾನು ಎಷ್ಟೊಂದು ಹಣ್ಣುಗಳನ್ನ ಕಟ್ ಮಾಡ್ಕೊಳ್ತೀನಿ. ಒಂದೇ ಸರಿಗೆ ಬಹಳಷ್ಟು ಹಣ್ಣುಗಳ ಪೀಸ್ಗಳನ್ನ ನಾವು ಮಾಡಿಕೊಂಡು ಬಿಚ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಈ ಹಣ್ಣು ಜಾಸ್ತಿ ತಿನ್ನಬೇಕು ಅಂದರೆ ಅದರಲ್ಲಿ ಸೀಡ್ ಇರುತ್ತಲ್ವ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ಯಾವಾಗಲೂ ಜ್ಯೂಸ್ನೇ ಮಾಡಿಬಿಡ್ತೀನಿ. ನೀಟಾಗಿ ಎಲ್ಲ ಬಿಚ್ಕೊಂಡು ಸೇಮ್ ಅದೇ ರೀತಿಯೇ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ಜ್ಯೂಸ್ ಮಾಡಿ ಸೋಸ್ಕೊಳ್ತೀನಿ. ಇದು ಹಣ್ಣು ಕಲರೂ ಕೂಡ ಸ್ವಲ್ಪ ಡಲ್ಲಾಗೇ ಇತ್ತು, ಲೈಟ್ ಕಲರಲ್ಲಿ ಬಂದಿತ್ತು. ಹಾಗಾಗಿ ಅಷ್ಟು ಹಣ್ಣಿನ ಕಲರ್ ಕಾಣಿಸ್ತಾ ಇಲ್ಲ, ಮೀಡಿಯಮ್ ಕಾಣಿಸ್ತಾ ಇದೆ. ನೋಡಿ, ಇಷ್ಟು ಹಣ್ಣುಗಳನ್ನ ನಾನು ಬಿಚ್ಚಿ ಇಟ್ಕೊಂಡಿದ್ದೀನಿ. ಈಗ ದೊಡ್ಡ ಜಾರಲ್ಲಿ ಹಾಕಿಬಿಟ್ಟು ಅದಕ್ಕೇನು ನೀರು ಸೇರಿಸ್ಕೊಳ್ಳೋ ಅಗತ್ಯ ಇರಲ್ಲ, ಅದೇ ರಸನೇ ತುಂಬ ಇರುತ್ತೆ. 2 ಸರಿ ಅದನ್ನು ಮಿಕ್ಸಿ ಮಾಡಿಕೊಂಡು ಆಮೇಲೆ ಇನ್ನೊಂದು ಸರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಆಗ ಅದರಲ್ಲಿ ಉಳ್ಕೊಂಡಿದ್ದ ರಸ ಎಲ್ಲ ವಾಪಸ್ ಹೊರಗಡೆ ಸಿಕ್ಬಿಡುತ್ತೆ. ನೋಡಿ, ಇಷ್ಟ ಆಯಿತು ಪೊಮೊಗ್ರಾನೇಟ್ ಜ್ಯೂಸ್ ಎಲ್ಲ. ಈಗ ಬೇಕಿಂಗ್ ಸೋಡಾ ಅಂತ ಹೇಳ್ತೀವಲ್ವ, ಅಡುಗೆ ಸೋಡಾ, ಬರೀ ಸೋಡಾ ಪುಡಿ ಅಂತ ಹೇಳ್ತೀವಿ, ಅದನ್ನು ಒಂದಿಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನ್ ತೊಗೊಳ್ತಾ ಇದ್ದೀನಿ ನಾನು, ತುಂಬ ಚಿಕ್ಕ ಸ್ಪೂನ್ ಅದು. ಈಗ ಸೋಡಾ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಾಯ್ದಿರುವಂಥ ಎಣ್ಣೆನ 1 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ತುಂಬ ಜೋರಾಗಿ ಕಾಯ್ದಿರಬೇಕು. ಆ ಥರದ್ದು 1.5 ಸ್ಪೂನಷ್ಟು ಎಣ್ಣೆನ ನಾವು ಹಾಕ್ಕೊಳ್ಳೋದ್ರಿಂದ ಮಿರ್ಚಿ ನಮಗೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ, ಯಾವ ಥರ ಶೇಪ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಥರ ಹಿಟ್ಟಲ್ಲಿ ಮೆಣಸಿನ್ಕಾಯಿನ ಎದ್ದುಬಿಟ್ಟು ಸ್ವಲ್ಪ ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಂಬಿಟ್ಟು ಅದು ಫುಲ್ ತುಂಬಿಕೊಳ್ಳುತ್ತೆ ರೋಲ್ ಮಾಡ್ಕೊಂಡಾಗ. ಆಮೇಲೆ ಎಡ್ಜಲ್ಲಿ ನೋಡಿ ಹಿಂಗೆ ಒರೆಸ್ಕೊಳ್ಬೇಕು. ಹಿಂದಿನ ಭಾಗವನ್ನು, ಒಂದು ಭಾಗವನ್ನು ನಾವು ತುದಿಗೆ ಹಿಂಗೆ ಒರೆಸ್ಕೊಳ್ಳೋದ್ರಿಂದ ನಮಗೆ ಅಲ್ಲಿ ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿ, ಮತ್ತು ಹಿಟ್ಟಲ್ಲಿ ಎದ್ದಬೇಕು, ಈ ಥರ ರೌಂಡ್ ಮಾಡ್ಕೋಬೇಕು. ಅದು ಫುಲ್ ಹಿಟ್ಟು ಎಲ್ಲ ಅಂಟ್ಕೊಂಡಿರುತ್ತೆ. ಸೈಡಲ್ಲಿ ಒಂದು ಎಡ್ಜಲ್ಲಿ ಮಾತ್ರ ಅದನ್ನು ಒರೆಸ್ಕೊಳ್ಬೇಕು. ನೋಡಿ, ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಈ ಥರ ಎದ್ದುಬಿಟ್ಟು ಎಡ್ಜಲ್ಲಿ ಒರೆಸ್ಕೊಳ್ಳೋದ್ರಿಂದ ಆಯಿತು, ಶೇಪ್ ಪರ್ಫೆಕ್ಟಾಗಿ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿ, ಯಾವಾಗಲೂ ನಿಮಗೆ ಫೇಲ್ ಆಗಲ್ಲ. ಮಿರ್ಚಿದು ಶೇಪ್ ಬರ್ತಾಯಿಲ್ಲ, ಒಂದೊಂದು ಥರ ಡಿಫ್ರೆಂಟ್ ಶೇಪಲ್ಲೆಲ್ಲ ಮಿರ್ಚಿ ಆಗ್ತಿರುತ್ತಲ್ವ, ಆ ಥರ ಆಗೋದೇ ಇಲ್ಲ, ಫೇಲ್ ಆಗಲ್ಲ, ಕರೆಕ್ಟಾಗಿ ಶೇಪ್ ಬರುತ್ತೆ. ಮೆಣಸಿನ್ಕಾಯಿ ದಪ್ಪ ಇತ್ತು ಅಂದರೆ ಮಿರ್ಚಿನೂ ದಪ್ಪನೇ ಆಗಿ ಬರುತ್ತೆ. ನಂದು ಇಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ತೆಳ್ಳಗಿದ್ದಿದ್ದರಿಂದ ಅಷ್ಟು ದಪ್ಪ ಆಗ್ತಾಯಿಲ್ಲ. ಆಮೇಲೆ ಈ ಮೆಥಡಲ್ಲೆಲ್ಲ ಮಾಡೋದ್ರಿಂದ ಎಣ್ಣೆ ಕೂಡ ಇದು ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ನಾವು ಸೋಡಾ ಪುಡಿಯನ್ನು ಮೊದಲೇ ಸೇರಿಸ್ಕೊಳ್ಬಾರ್ದು. ಹಿಟ್ಟು ಕಲಸಿಟ್ಟಿರ್ತೀವಲ್ವ 10-15 ನಿಮಿಷ, ಅದಾದಮೇಲೆ ಮಾಡೋ ಟೈಮಿಗೆ ಸೋಡಾ ಪುಡಿಯನ್ನು ಸೇರಿಸ್ಕೊಳ್ಬೇಕು, ಅಂದರೆ ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ. ನೋಡಿ, ಅದೇ ರೀತಿ ಎಲ್ಲವನ್ನು ನಾನು ಮಾಡಿಕೊಂಡೆ. ಈ ಥರ ಫೈನಲ್ ಆಗಿ ಈ ಥರ ಆಗಿತ್ತು ಮಿರ್ಚಿ. ತುಂಬ ಟೇಸ್ಟ್ ಆಗುತ್ತೆ, ಅದರಲ್ಲಿ ಮಸಾಲೆ ಬೇರೆ ತುಂಬಿರ್ತೀವಲ್ವ, ಅದು ಇನ್ನೂ ರುಚಿ ಕೊಡುತ್ತೆ. ಟ್ರೈ ಮಾಡಿ, ಈ ಚಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೇಗನ್ನಿಸ್ತು ಅಂತ ಹೇಳಿ.